ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ಇದ್ದಾರೆ ಹಿರಿಯ ಕಲಾವಿದರು, ಹಿರಿಯ ನಟ ಹಾಗೂ ನಿರ್ಮಾಪಕರು, ನಿರ್ದೇಶಕರು ಆಗಿರುವ ಅಭಿಜಿತ್ ರಾವ್ ಸರ್ ಅವರು. ಅವರಿಗೆ ಮೊದಲಿಗೆ ಮೈಸೂರಿಗೆ ಸ್ವಾಗತವನ್ನು ಕೋರೋಣ. ವೆಲ್ಕಮ್ ಟು ಮೈಸೂರು ಸರ್. ಮೈಸೂರು ಅಂದರೆ ನಿಮ್ಗೆ ಏನು ಅನಿಸುತ್ತೆ ಸರ್? ಕನ್ನಡ ಚಿತ್ರರಂಗದ ಸೇವೆಯಲ್ಲಿ 1990 ಆಗಿನ ಕನ್ನಡ ಚಿತ್ರರಂಗಕ್ಕೂ ಈಗಿನ 2026 ಕನ್ನಡ ಚಿತ್ರರಂಗಕ್ಕೂ ಇರುವಂತ ವ್ಯತ್ಯಾಸ ಸರ್. ಯಾವತ್ತು ಸಿನಿಮಾನೇ ಇವತ್ತು ಸಿನಿಮಾನೇ. ಬಟ್ ಏನಂದ್ರೆ ಟೆಕ್ನಾಲಜಿ ಬೆಳೆದಿದೆ, ವ್ಯಾಪಾರ ಬೆಳೆದಿದೆ. ಸೊ ಯಾವತ್ತು ಚಿಕ್ಕ ಪುಟ್ಟ ಸಿನಿಮಾ ಆಗ್ತಾ ಇತ್ತು, ಈಗ ಮಿನಿಮಮ್ ಅಂದ್ರೆ 1 ಕೋಟಿ 2 ಕೋಟಿ 3 ಕೋಟಿ ಮೇಲೆ ಆಗುತ್ತೆ. ಅದು ದೊಡ್ಡದಾಗಿ ಬೆಳೆದಿದೆ ಇಂಡಸ್ಟ್ರಿ. ಸಂತೋಷ ಆಗಿದೆ. ಸೊ ಬರ್ತಾ ಬರ್ತಾ ಸಿನಿಮಾ ಸ್ವಲ್ಪ ಕಮರ್ಷಿಯಲ್ ಆಗ್ತಾ ಇದೆ ಅನ್ನೋ ಒಂದು ಭಾವನೆಗಳು ಕೂಡ ನಮ್ಮ ಪ್ರೇಕ್ಷಕರಲ್ಲಿ ಇದೆ. ನೀವೇನ್ ನೋಡ್ತಾರೆ ನಮ್ಗೆ ಸಿನಿಮಾ ಇಂಡಸ್ಟ್ರಿ ಕೊಡು, ನೀವೇನ್ ಕೇಳ್ತಾರೆ ಅದು ಕೊಡುತ್ತೆ. ನಿಮ್ಗೆ ಏನ್ ಬೇಕೋ ಅದು ಬರ್ತಾ ಇದೆ ಅಂತ. ನಿಮ್ಮ ನಟನೆ ಹಾಗೂ ಮತ್ತು ನಿಮ್ಮ ಸಂಗೀತದಲ್ಲಿ, ಗಾಯನದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಕಾಣ್ತಾ ಇದ್ದಾರೆ. ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಕಾಣ್ತಾ ಇದ್ದಾರೆ. ತಮ್ಮ ಪ್ರೀತಿ ಪಾತ್ರವಾದಂತ ಆ ನಮ್ಮ ಪ್ರೇಕ್ಷಕರಿಗೆ ಹೇಳೋದಾದ್ರೆ ಕನ್ನಡ ಚಿತ್ರರಂಗವನ್ನು ಯಾವ ರೀತಿ ಉಳಿಸ್ಬೇಕು ಅನ್ನೋ ರೀತಿ ಒಂದು ಸಲಹೆ ನೀಡೋದಾದ್ರೆ? ಸಲಹೆ ನೀಡೋಷ್ಟು ದೊಡ್ಡವನಲ್ಲ, ಬಟ್ ಇದೆ ಚಿತ್ರರಂಗ ಉಳಿದಿದೆ ಅಂದ್ರೆ ಅದು ಅಭಿಮಾನಿಗಳಿಂದಲೇ, ಕನ್ನಡ ಅಭಿಮಾನಿಗಳಿಂದ, ಕನ್ನಡ ಚಿತ್ರ ರಸಿಕರಿಂದಲೇ ಸಿನಿಮಾ ಇಂಡಸ್ಟ್ರಿ. ಯಾಕಂದ್ರೆ ಒಂದು ಶಕ್ತಿಯಾಗಿ, ಒಂದು ವ್ಯಕ್ತಿಯಾಗಿ ಬೆಳಬೇಕು ಅಂತ ದೇವರ ಆಶೀರ್ವಾದ, ಕನ್ನಡ ಜಯಂತಿ ಆಶೀರ್ವಾದ. ಏನಂದ್ರೆ ಸಿನಿಮಾ ಇವತ್ತು ಕನ್ನಡ ಸಿನಿಮಾದಲ್ಲಿ ಸಂಖ್ಯೆಗಳು ಬಹಳ ಬರ್ತಾ ಇದೆ, ಆದ್ರೆ ಸಕ್ಸಸ್ ರೇಟ್ ಬಹಳ ಕಡಿಮೆ ಇದೆ. ಏನ್ ಕನ್ನಡ ಸಿನಿಮಾ ಚಿಕ್ಕದು ದೊಡ್ಡದು, ಸ್ಟಾರ್ ಇದಾರ ಸ್ಟಾರ್ ಇಲ್ವಾ ಅನ್ನೋದು ಮುಖ್ಯ ಅಲ್ಲ. ಒಂದ್ಸಲಿ ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಬಹಳಷ್ಟು ಒಳ್ಳೆ ಪ್ರಯತ್ನಗಳು ಥಿಯೇಟರ್ಗೆ ಜನ ಬರದೆ ಸೋಲ್ ಹೋಗಿದೆ. ಪೈರಸಿ ಅನ್ನೋ ಒಂದು ವಿಡಂಬನೆ ಚೆನ್ನಾಗಿಲ್ಲ ಅಂದ್ರೆ ಮತ್ತೆ ಒತ್ತಾಯದಿಂದ ಬೆಳೆಸೋ ಬಗ್ಗೆ ಸರ್ ಅವಕಾಶ ಸಿಗುವಂತ ಬಹಳ ಜನ ಒಳ್ಳೊಳ್ಳೆ ಕಲಾವಿದರು ಇವೆಲ್ಲ ಮೆಚ್ಚಿ ಥಿಯೇಟ್ರಿಗೆ ಬನ್ನಿ. ಸಿನಿಮಾನ ಎಲ್ಲ ಕನ್ನಡ ಸಿನಿಮಾನ ದಯವಿಟ್ಟು ಥಿಯೇಟ್ರಿಗೆ ಪಿಕ್ಚರ್ ಬಿಡಿ. ಇಷ್ಟ ಆದ್ರೆ ಚಪ್ಪಾಳೆ, ಇಷ್ಟ ಆಗಿಲ್ಲ ಸಲಹೆ. ಅದು ಯಾವ ರೀತಿ ಇರ್ಬೇಕು ಸರ್ಕಾರದಲ್ಲಿ ಸಲಹೆ ಕೊಡುವಂತ ಬಹಳಷ್ಟು ದೊಡ್ಡ ವ್ಯಕ್ತಿಗಳಿದ್ದಾರೆ. ಬಟ್ ಆದ್ರೆ ಪುಟ್ಟಣ ಗಡಿಗಳು ನಿರ್ದೇಶಕರಿಗೆ ಒಂದು ಕಳಸ ಇತ್ತು. ಹಾಗಾಗಿ ಅವರ ಇನ್ನಷ್ಟು ನಾವು ಒಳ್ಳೆ ಪ್ರಯತ್ನ ಮಾಡಿದ್ರೆ ನಾ ಸರ್ಕಾರ ಎಲ್ಲ ನಿರ್ದೇಶಕರಿಗೂ ಸಲ್ಬೇಕು ಆಗೋರು. ಸೊ ಇಷ್ಟೊಂದು ನಮ್ಮ ಜೊತೆ ನಮ್ಮ ಹಿರಿಯ ನಟರಾದ ಸರ್ ಮಾತಾಡಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳನ್ನು. ಥ್ಯಾಂಕ್ ಯು.